ಹೇ ಹಾಯ್. ನಾನು ಈ ವಿಡಿಯೋದಲ್ಲಿ ಹಣೆಬರಹ ಅನ್ನೋ ಒಂದು ಟಾಪಿಕ್ ಬಗ್ಗೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಕೆಲವು ಜನ ಹೇಳ್ತಾರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದನಂತೆ ಹಣೆಬರಹದ ಬಗ್ಗೆ ಅಂತ. ಏನಪ್ಪ ಅಂದರೆ, ಕೆಲವು ನೀನು ಪ್ರಯತ್ನ ಪಟ್ಟರೆ ಆಗುತ್ತೆ, ನಿನಗೆ ಸಿಗುತ್ತೆ. ಇನ್ನು ಕೆಲವು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಸಿಗಲ್ಲ ಅಂತ ಹೇಳಿದಾನೆ. ಯಾರು? ಶ್ರೀಕೃಷ್ಣ ಅಂತೇಳಿ ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ಲು, ಈಗ ಫಾರ್ ಎಕ್ಸಾಂಪಲ್ಲು, ಈ 300 ಅಥವಾ 400 ರೂಪಾಯಿಗೆ ಡೈಲಿ ಲೇಬರರ್ಸ್, ಕೂಲಿ ಕೆಲಸ ಮಾಡೋರು ಇರ್ತಾರೆ ಅಲ್ವಾ? ಸೊ 300 400 ರೂಪಾಯಿಗೆ ಅವರು ಇಡೀ ದಿನ ಎಲ್ಲ ಎಷ್ಟು ಕಷ್ಟಪಡಬೇಕು. ಯಾವುದೋ ಒಂದು ಸಾಂಗ್ ಒಂದು 5 ನಿಮಿಷ ಹೇಳಿದರೆ, ಒಂದು 5 ನಿಮಿಷ ಹಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 1 ಲಕ್ಷ ಕೊಡ್ತಾರೆ ಅಂತಂದರೆ ಯಾರು ತಾನೇ ಸುಮ್ಮನೆ ಬಿಡ್ತಾರೆ? ಎಲ್ಲರೂ ಯಾಕಾಗಲ್ಲ? SP ಬಾಲಸುಬ್ರಹ್ಮಣ್ಯಂ, KS ಚಿತ್ರ ಥರ. ಸೊ ಆ ಥರ ಥಿಂಕ್ ಮಾಡಿದಾಗ ಬಹುಶಃ ನಿಜವೇನೋ, ಈ ಹಣೆಬರಹನ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಸೆಕೆಂಡು, ಈ ಬ್ರಹ್ಮಕುಮಾರೀಸ್ ಒಂದು ಸಂಸ್ಥೆ ಇದೆ. ನಾನು ಒಂದು ಸಲ ಅಲ್ಲಿಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಲೈಫ್ ಈಸ್ ಲೈಕ್ ಎ ಡ್ರಾಮಾ ಅಂತ. ಅಂದರೆ ಜೀವನ ಅನ್ನೋದು ಒಂದು ನಾಟಕ ಥರ. ಒಬ್ಬರಿಗೊಂದು ಪಾತ್ರ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅರ್ಜುನನೇ ಒಂಥರ, ಕರ್ಣನೇ ಒಂಥರ, ಭೀಮನೇ ಒಂಥರ. ಅವ್ರ ರೋಲ್ ಅವ್ರು ಚೆನ್ನಾಗಿ ಪ್ಲೇ ಮಾಡಿದ್ರೆ, ಅರ್ಜುನ ಪಾತ್ರ ಕಟ್ಟಿದನು ಚೆನ್ನಾಗಿ ಮಾಡ್ದ, ಅವನ ಪಾತ್ರವನ್ನು ಚೆನ್ನಾಗಿ ಪ್ಲೇ ಮಾಡ್ದ ಅಂತಾರೆ. ಇಲ್ಲ ಅಂದರೆ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಈ ಥರ ಲೈಫ್ ಅನ್ನೋ ಡ್ರಾಮಾ, ಒಬ್ಬರು ಒಂದು ರೋಲ್ ಕೊಟ್ಟಿರ್ತಾನೆ ಅಂತೇಳಿ, ಒಬ್ಬ ಪಾತ್ರ ಕೊಟ್ಟಿರ್ತಾನೆ ಅಂತೇಳಿ ಬ್ರಹ್ಮಕುಮಾರೀಸ್ ಅವರು ನನಗೆ ಹೇಳಿದ್ರು ಒಂದು ಸಲ. ಅದಕ್ಕೊಂದು ಎಕ್ಸಾಂಪಲ್ಲು, ಇವಾಗ ಮೂವಿ ಬರೋಣ. ಮೂವಿಗೆ ಈಗ ಕೆಲವು ಹೀರೋಸನ್ನ ತಗೊಳ್ಳಿ. ಅದು ಅಲ್ಲು ಅರ್ಜುನ್ ಆಗ್ಬೋದು, NTR ಆಗ್ಬೋದು, ಯಾರು ಚಿರಂಜೀವಿ ಆಗ್ಬೋದು. ಯು ಟೇಕ್ ಎನಿ ಹೀರೋ ನೋಡಿ. ಮೂವಿಗಳಲ್ಲಿ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರು ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಅವ್ರ ರೋಲ್ ಅದು ಪಾತ್ರ, ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡೋದು. ಎಲ್ಲರೂ ಅಲ್ಲು ಅರ್ಜುನ್ ಥರ ಹೀರೋ ಆಗಕ್ಕೆ ಆಗಲ್ಲ, ಜೂನಿಯರ್ NTR ಥರ ಹೀರೋ ಆಗಲಿಕ್ಕೆ ಆಗಲ್ಲ. ಸೊ ಆ ಥರ ಥಿಂಕ್ ಮಾಡಿದಾಗ ಸೊ ಎಲ್ಲೋ ಒಂದು ಕಡೆ ಹಣೆಬರಹ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ಇನ್ನು ಈ ಕೆಲವು ಗ್ರೇಟ್ ಪೀಪಲ್ ಇದ್ದಾರೆ ಈ ರಾಜಕೀಯದಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಯಾರೊಬ್ಬ ಮಿನಿಸ್ಟ್ರನ್ನ ನ್ಯೂಸಲ್ಲಿ ನೋಡಿದೆ ಅಂತಿರ್ತಾರೆ ಅವಾಗವಾಗ, ನಮ್ಮ ಹಣೆಬರಹದಲ್ಲಿ ಏನು ಬರೆದಿದ್ದಾನೋ. ಒಬ್ಬ ಮೂವಿ ಹೀರೋ ಅವರು ಅಂತ ಇದ್ರಿಗೆ, ಒಬ್ಬ ಯಾರೋ ನ್ಯೂಸ್ ಚಾನಲ್ ಓನರು, ಯಾರೊಬ್ಬ ಡಾಕ್ಟರ್, ಒಬ್ಬ ಒಳ್ಳೆ ಡಾಕ್ಟರ್, ಮತ್ತು ಕೆಲವು ಟೀಚರ್ಸು ಈ ಹಣೆಬರಹ ಅಂತ ಅಂತಿರ್ತಾರೆ. ನೋಡಿ, ಅವ್ರಿಗೆ ಜೀವನದಲ್ಲಿ ಎಷ್ಟು ಅನುಭವ ಆಗಿರುತ್ತೆ, ಎಷ್ಟು ನಾಲೆಡ್ಜ್ ಇರುತ್ತೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ದುಡ್ಡು ಸಂಪಾದನೆ ಮಾಡಿರ್ತಾರೆ, ಅವರು ಕೂಡ ಓದಿದ್ದಾರೆ. ಬಟ್ ಅವರೇ ಆ ಥರ ಅಂತಾರಂದರೆ ಎಲ್ಲೋ ಒಂದು ಕಡೆ ಫೀಲಿಂಗು ಮೇ ಬಿ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ನೂ ಒಂದು ಪಾಯಿಂಟು, ಈಗ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರೂ IAS ಆಫೀಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಆಗಲಿಕ್ಕೆ ಆಗಲ್ಲ. ಏಕೆಂದರೆ ಈಗ ಎಷ್ಟೇ ದುಡ್ಡಿದ್ರೂ ಕೂಡ ದುಡ್ಡನ್ನು ತಿನ್ನೋಕ್ಕೆ ಆಗಲ್ಲ. ಊಟ ತಿನ್ನಬೇಕು, ಅನ್ನ ತಿನ್ನಬೇಕು. ಅನ್ನ ಎಲ್ಲಿಂದ ಬರುತ್ತೆ? ರೈತರು ಕೊಡ್ತಾರೆ. ಸೊ ರೈತರು ಕೂಡ ಇರಬೇಕು. ಮತ್ತು ಯಾರೋ ಕೆಲವರು ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಪಾಠ ಮಾಡೋಕ್ಕೆ ಟೀಚರ್ಸ್ ಕೂಡ ಬೇಕು. ಸೊ ಇದೆಲ್ಲ ನೋಡಿದ್ರೆ ಸೊ ಬಹುಶಃ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ, ಯಾವುದು ಈ ಹಣೆಬರಹ ನಿಜವೇನೋ ಅಂತ. ಇನ್ನೊಂದು, ನಾವು ಒಬ್ಬ ಮನುಷ್ಯನನ್ನು ಐಡೆಂಟಿಫೈ ಮಾಡ್ತೀವಿ. ಈ ಮನುಷ್ಯ ಹೀಗೆ, ಇವನ ಟ್ಯಾಲೆಂಟ್ ಇದು, ಇವನ ಸ್ಕಿಲ್ ಇದು, ಇವನ ಸ್ಟ್ರೆಂತ್ ಇದು.
ಐಡೆಂಟಿಫೈ ಮಾಡ್ತೀವಲ್ಲ. ಸೊ ಮೇನ್ ಆ ಮನುಷ್ಯ ಆ ಥರ ಇರ್ಲಿಕ್ಕೆ ಕಾರಣ ಏನು? ಮೈಂಡ್ ಅಂದರೆ ಅದೇ ಬ್ರೈನ್, ಮೆದುಳು. ನಾವು ಈ ತಲೆ ಒಡೆದಾಗ ಈ ಮೆದುಳು ಅಂತ ಬಂದಾಗ ನೋಡಿ, ಅದು ಎಲ್ಲರಿಗೂ ಸೇಮ್ ಇರುತ್ತೆ. ಇನ್ನೊಂದು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಇನ್ನೂ ಒಂದು ಇದೆ, ರಕ್ತ. ರಕ್ತ ಕೂಡ ಎಲ್ಲರಿಗೂ ಸೇಮ್ ಇರುತ್ತೆ. ಆದರೆ ಒಬ್ಬೊಬ್ರು ಒಂದೊಂದು ಥರ ಇದ್ದಾರೆ, ಏನೂ ಅರ್ಥ ಆಗಲ್ಲ. ಅದು ಒಬ್ಬರು ಇಬ್ಬರು 10 ಜನನ ಅಂದರೆ ಅಲ್ಲ, ಕೋಟ್ಯಾಂತರ ಜನ ಡಿಫ್ರೆಂಟ್ ಆಗಿದ್ದಾರೆ, ಏನು ಅರ್ಥನೇ ಆಗಲ್ಲ. ಸೊ ಫೀಲ್ ಆಗುತ್ತೆ ಬಹುಶಃ ನಿಜವೇನು ಹಣೆ ಬರಹ ಅನ್ನೋದು ಅಂತ. ಮತ್ತು ನಮ್ಮ ತೆಲುಗುವಲ್ಲಿ ಒಬ್ಬ ಗ್ರೇಟ್ ಹೀರೋ ಇದ್ದಾನೆ, ವಿಕ್ಟರಿ ವೆಂಕಟೇಶ್. ತುಂಬ ಟ್ಯಾಲೆಂಟೆಡ್ಡು, ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ವಯಸ್ಸಾಗಿದೆ, ಜೀವನದಲ್ಲಿ ತುಂಬ ಅನುಭವ ಆಗಿದೆ, ಅವರು ಓದಿದ್ದಾರೆ, ತುಂಬ ಮೂವಿಗಳಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರೋ ಕೇಳ್ತಾರೆ ಒಂದು ದೊಡ್ಡ ಫಂಕ್ಷನಲ್ಲಿ, ಸರ್ ನಾವ್ಯಾಕೆ ನಿಮ್ಮ ಥರ ಆಗೋಕ್ಕೆ ಆಗಲ್ಲ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ವಿಕ್ಟರಿ ವೆಂಕಟೇಶು, ನಮ್ಮ ಪ್ರಯತ್ನ ಅಥವಾ ಹಾರ್ಡ್ ವರ್ಕ್, ಕಷ್ಟಪಡೋದು ಅದು ಕೂಡ ಇರಬೇಕು, ಅದ್ರ ಜೊತೆಗೆ ಲಕ್ ಕೂಡ ಇರಬೇಕು, ಇಲ್ಲ ಅಂದರೆ ಎಲ್ಲರೂ ನಂತರ ಆಗಲಿಕ್ಕಾಗಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಯಾರು? ವಿಕ್ಟರಿ ವೆಂಕಟೇಶ್. ಇನ್ಯಾರೋ ಒಬ್ರು ಅಂದರು, ಅದು ಹಣೆ ಬರಹ ಅಲ್ಲ, ಸೈಂಟಿಫಿಕಲಿ ಬಂದಾಗ ಮೈಂಡ್ಸೆಟ್ ಅಂತ. ಮೈಂಡ್ಸೆಟ್ ಈಗ ಸೈಂಟಿಫಿಕಲಿಗೆ ಸೈನ್ಸ್ ಪ್ರಕಾರನೇ ಬರೋಣ. ಏನು ಹೇಳಿದ್ರು ಅದು ಮೈಂಡ್ಸೆಟ್ಟು ಅಂತಂತ ಹೇಳಿದ್ರಲ್ವ. ಸೊ ಮೈಂಡ್ ಅಥವಾ ಹಣೆ ಆ ಥರ ಇರಲಿಕ್ಕೆ ಕಾರಣ ಏನು ಹೇಳಿ? ಜೀನ್ಸ್. ನಮ್ಮ ಬಾಡಿಯಲ್ಲಿ ಜೀನ್ಸ್ ಇರುತ್ತೆ. ಜೀನ್ಸ್ ಅಂದರೆ ಅದೇ ಜೆನೆಟಿಕ್ ಕೋಡಿಂಗ್. ಅಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಹೇಗೆ ಸಾಫ್ಟ್ವೇರ್ ಕೋಡಿಂಗ್ ಬರೀತಾರೋ ಆ ಥರ ಜೆನೆಟಿಕ್ ಕೋಡಿಂಗ್ ಅನ್ನೋದು ನಮ್ಮ ಬಾಡಿಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಅದು ಯಾರು ಬರೆದ್ರು, ಅದು ಹೆಂಗೆ ಬಂತು ಯಾರಿಗೂ ಗೊತ್ತಿಲ್ಲ. ಬರಹ ಬರೆದಿದ್ದಾರೆ, ಆ ಜೆನೆಟಿಕ್ ಕೋಡಿಂಗ್ ಹಂಗಿರೋದ್ರಿಂದ ನಮ್ಮ ಮೈಂಡ್ ಅಥವಾ ಹಣೆ ಆ ಥರ ಇದೆ. ಸೊ ಹಣೆ ಬರಹ ಸೊ ಅಲ್ಲಿಗೆ ಬರುತ್ತೆ. ಅಂದರೆ ಸೈಂಟಿಫಿಕಲಿ ಹಂಗೆ ಹೇಳಿದರೆ ಅದು ಇದು ಧಾರ್ಮಿಕವಾಗಿ ಹಣೆ ಬರಹ ಅಂತ ಈ ಥರ ಬರುತ್ತೆ, ಸಿಮಿಲರ್ ಆಗೋಯ್ತು. ಸೊ ಹಂಗೆ ಥಿಂಕ್ ಮಾಡಿದ್ರೂ ಮೇ ಬಿ ಫೇಟ್ ಅಥವಾ ಹಣೆ ಬರಹ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ ಒಂದು. ಮತ್ತು ನೀವು ಯೂಟ್ಯೂಬಲ್ಲಿ ನೋಡಿ, ಎಷ್ಟೋ ವಿಡಿಯೋಸ್ ಬರ್ತವೆ. ಒಬ್ಬರು ಒಂದೊಂದು ಥರ ವಿಡಿಯೋಸ್ ಮಾಡ್ತಾರೆ, ಒಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಒಬ್ಬರು ಒಂದೊಂದು ಥರ ಸ್ಕಿಲ್ ಇರುತ್ತೆ. ಒಬ್ಬರು ಮಾಡೋ ವಿಡಿಯೋಸು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ, ಇಲ್ಲ ಅಡ್ಜಸ್ಟ್ ಆಗಲ್ಲ, ಇಲ್ಲ ಆ ಥರ ಮಾಡೋಕ್ಕಾಗಲ್ಲ. ಒಬ್ಬೊಬ್ರ ಮೆಂಟ್ಯಾಲಿಟಿ ಒಂಥರ ಇರುತ್ತೆ, ಒಬ್ಬೊಬ್ರ ಟ್ಯಾಲೆಂಟ್ ಒಂಥರ, ಒಬ್ಬೊಬ್ರ ಸ್ಕಿಲ್ ಒಂಥರ, ಒಬ್ಬೊಬ್ರ ಅಭ್ಯಾಸಗಳು ಒಂಥರ ಇರುತ್ತೆ, ಮಾತಾಡೋ ರೀತಿ ಡಿಫ್ರೆಂಟ್ ಇರುತ್ತೆ. ಸೊ ಇದೆಲ್ಲ ನೋಡಿದ್ರೆ ಎಲ್ಲೊಂದು ಕಡೆ ಫೀಲಿಂಗ್ ಬರುತ್ತೆ, ನಿಜನೇನೋ ಅಂತ. ನಾನು ಹಣೆ ಬರಹ ಅನ್ನೋದು 100ಕ್ಕೆ 100 ಸತ್ಯ ಅಂತ ನಾನು ಹೇಳಲ್ಲ. ಆದರೆ ಈ ವಿಡಿಯೋದಲ್ಲಿ ಇಷ್ಟೊತ್ತು ನಾನು ಏನು ಹೇಳಿದೆ ಆ ಥರ ಎಲ್ಲ ಥಿಂಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ಫೀಲಿಂಗ್ ಬರುತ್ತೆ, ಮೇ ಬಿ ನಿಜವೇನು ಹಣೆ ಬರಹ ಅನ್ನೋದು. ಏಕೆಂದರೆ ನಾವೆಷ್ಟೇ ಆದರೂ ಮನುಷ್ಯರು, ದೇವರಲ್ಲ. ದೇವರು ಥಿಂಕ್ ಮಾಡೋಕ್ಕೂ ಒಂದು ಲಿಮಿಟ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಆಗಲ್ಲ, ಎಷ್ಟೇ ಸ್ಟ್ರಾಂಗ್ ಇದ್ದರೂ ಅಷ್ಟೇ. ಸೊ ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೆಲವೊಂದು ಅರ್ಥ ಆಗಲ್ಲ ಅನ್ನೋದು ನಿಜ. ಸೊ ನನ್ನ ಡೌಟು, ಮನುಷ್ಯರಿಗೆ ಯಾರಿಗೂ ಅರ್ಥ ಆಗದೆ ಏನಾದರೂ ಒಂದು ಇರುತ್ತೇನೋ, ಯಾರಿಗೆ ಗೊತ್ತು. ಸೊ ಹಣೆ ಬರಹ ನಿಜವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಯಾರೊಬ್ಬ ಗ್ರೇಟ್ ಡೈರೆಕ್ಟರ್ನ ಕೇಳ್ತಾರೆ, ನಿಮ್ಗೆ ಈ ರೀತಿ ಟ್ಯಾಲೆಂಟ್ ಇರಲಿಕ್ಕೆ ಅದು ನಿಮ್ಮ ಲಕ್ಕು ಅಂತಂದರೆ ಅವನು ಹೇಳ್ತಾನೆ, ನಾನು ಅದೆಲ್ಲ ನಂಬಲ್ಲ ಅಂತ. ಈಗ ನಾನು ಹೇಳೋದಂದರೆ ಬಹುಶಃ ಆ ಗ್ರೇಟ್ ಡೈರೆಕ್ಟರ್ಗೂ ಕೂಡ ಅರ್ಥ ಆಗದೆ ಏನಾದ್ರು ಇದೆಯೇನೋ. ಬಿಕಾಸ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಅಲ್ವಾ, ಅವರು ಕೂಡ ಮನುಷ್ಯರೇ, ದೇವರೇನಲ್ಲ. ಓಕೆ, ಸೊ ನಾನು ಕೂಡ 100ಕ್ಕೆ 100 ಸತ್ಯ ಅಂತ ಹೇಳಲ್ಲ. ಬಟ್ ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ, ಹಣೆ ಬರಹ ನಿಜ ಇವೇನು ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಸೊ ಜಸ್ಟ್ ನನ್ನ ಒಂದು ಅನಿಸಿಕೆಯನ್ನು, ಅಭಿಪ್ರಾಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.